ಸುಕ್ಷೇತ್ರ ಹಿರೇಕೊಟ್ನೇಕಲ್ ಮತ್ತು ಭೋಗಾವತಿಯ ಕುರುಶಾಂತ ಶಿವಾಚಾರ್ಯ ವಿದ್ಯಾಪೀಠದ ಪವಿತ್ರ ಪರಿಸರದಲ್ಲಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವದ ಪುರಪ್ರವೇಶ ಮತ್ತು ತಾಯಂದಿರರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಅಂಗವಾಗಿ ನಡೀತಾ ಇರುವಂತಹ ಈ ಧರ್ಮ ಸಮಾರಂಭದಲ್ಲಿ ನಿಮಗೆಲ್ಲ ಮಾರ್ಗದರ್ಶಕರಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರುವಂತಹ ಮಾನ್ವಿ ಕಲ್ಮಠದ ಶ್ರೀ ಷಟ್ಸ್ಥಲ ಬ್ರಹ್ಮ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಕರೇಗುಡ್ಡದ ಮಹಾಂತಲಿಂಗ ಶಿವಾಚಾರ್ಯ ಶ್ರೀಗಳವರೇ, ನೀಲಗಲ್ಲದ ಶ್ರೀಗಳವರೇ, ರೌಡಕುಂದದ ಶ್ರೀಗಳವರೇ, ರಾಯಚೂರು ಜಿಲ್ಲೆಯ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ರವರೇ, ಈ ಕಾರ್ಯಕ್ರಮವನ್ನು ಬಹಳ ಮುತುವರ್ಜಿಯಿಂದ ಸಂಘಟನೆ ಮಾಡಿರುವಂತಹ ವೇದಮೂರ್ತಿ ಶಾಂತಮೂರ್ತಿ ಸ್ವಾಮಿಯವರೇ, ಅವರ ಎಲ್ಲ ಸಹೋದರರೇ ಮತ್ತು ಸಮಸ್ತ ಕುಟುಂಬ ವರ್ಗವೇ, ಸಂಗೀತ ಕಲಾ ಬಳಗವೇ, ನೆರೆದಿರುವಂಥ ಸಮಸ್ತ ಸದ್ಭಕ್ತ ಮಹಾಜನಗಳೇ, ಮಾಧ್ಯಮದ ಪ್ರತಿನಿಧಿಗಳವರೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಬಹಳ ಹೊತ್ತಿನಿಂದ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ನೀವೆಲ್ಲ ಯಾವಾಗ ಉಡಿ ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದೀರಿ. ನಾವು ನಿಮ್ಮ ಮಡಿಲಲ್ಲಿ ಉಡಿಯನ್ನು ತುಂಬೋದಕ್ಕಿಂತಲೂ ಮೊದಲು ನಿಮ್ಮ ಮುಡಿಗೆ ನುಡಿ ತುಂಬಬೇಕು ಅಂತ ನಾವು ಪ್ರಯತ್ನ ಮಾಡಕತ್ತೀವಿ. ಆದರೆ ನಿಮ್ಮ ಮನಸ್ಸೆಲ್ಲ ಎಲ್ಲದ ಅಂದ್ರೆ ಇಲ್ಲಿ ಫಳ ಫಳ ಹೊಳಿತಾ ಇರುವಂಥ ಬಳಿ ಕಡೆ ಅದ, ಜಂಪರ್ ಪೀಸ್ ಕಡೆ ಅದ, ಉಡಿ ತುಂಬೋ ಸಾಮಾನದ ಕಡೆ ಅದ. ಅವರು ಕಾರ್ಯಕರ್ತರನ್ನ ಎದ್ದು ಹೋಗಬಾರ್ದಂಥೇಳಿ ನಿಮಗೆ ಕಾಣುವಂಗೆ ಓಪನ್ ಮಾಡಿ ಇಟ್ಬಿಟ್ಟಾರ. ತುಂಬಿಕೊಳ್ಳೋ ತನಕ ಎಲ್ಲೂ ಅಳಿಗಾಡಬಾರ್ದು ಈ ಕಂಪ್ನಿ ಅಂಥೇಳಿ. ನಾವು ಕೂಡ ಈ ಉಡಿ ತುಂಬೋ ಸಾಮಾನಕ್ಕೆ ಮತ್ತು ನಿಮ್ಮ ಮಧ್ಯದಲ್ಲಿ ಬಹಳ ಹೊತ್ತಿನ ತನಕ ಇರಲಿಕ್ಕೆ ಪ್ರಯತ್ನ ಮಾಡೋಂಗಿಲ್ಲ. ಸುಮಾರು ಅನೇಕ ದಶಕಗಳ ನಂತರ ಶ್ರೀಶೈಲ ಜಗದ್ಗುರುಗಳವರ ಪುರಪ್ರವೇಶ ನಿಮ್ಮೂರಲ್ಲಿ ಆಗ್ತಾ ಇದೆ. ಲಿಂಗೈಕ್ಯ ವಾಗೀಶ ಜಗದ್ಗುರು ಮಹಾಸನ್ನಿಧಿಯವರು ಈ ಊರಿಗೆ ಬಂದಿದ್ದರು. ಕಾರ್ಯಕ್ರಮ ನಡೆದಿತ್ತು. ಆ ನಂತರ ನೀವು ಕರೆದಾಗ ಉಮಾಪತಿ ಜಗದ್ಗುರುಗಳು ಬಂದಿದ್ದರು. ಬರಲಿಕ್ಕಾಗಲಿಲ್ಲ ಅವರಿಗೆ ಕಾರ್ಯಕ್ರಮಕ್ಕೆ. ಬೇರೊಂದು ಸಮಯದಲ್ಲಿ ಬಂದು ಆಶೀರ್ವಾದ ಮಾಡಿ ಹೋದರು. ಕೇವಲ ಸ್ಕೂಲಿಗೆ ಬಂದು ಆಶೀರ್ವಾದ ಮಾಡಿ ಹೋದರು. ಅಂದ್ರೆ ಉತ್ಸವ ಆಗಲಾರ್ದನ ಒಂದು ತಲೆಮಾರ ಕಳೆದು ಹೋತು.
ಬಹುತೇಕ ಒಂದು ತಲೆಮಾರಿನ ಗ್ಯಾಪ್ ನಂತರ ಉತ್ಸವ ನಡೆದದ ಅಂದ್ರೆ ಇದೊಂದು ಐತಿಹಾಸಿಕವಾಗಿರುವಂಥ ಉತ್ಸವ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಹಿರೇಕೋಟ್ನೆಕಲ್ಲಿ ಮತ್ತು ಭೋಗಾವತಿ ಗ್ರಾಮದ ಎಲ್ಲ ಭಕ್ತರು ಭಾಳ ಭಕ್ತಿಯಿಂದ ಜಗದ್ಗುರುಗಳವರನ್ನು ಉತ್ಸವದ ಮೂಲಕ ಬರಮಾಡಿಕೊಂಡಿದ್ದೀರಿ. ಅನೇಕ ವಾದ್ಯ ಮೇಳದವರು, ಕಲಾ ತಂಡದವರು, ಕುಂಭವನ್ನು ಹೊತ್ತು ತಾಯಂದಿರು, ಆರತಿಯನ್ನು ಹಿಡಿದಿರುವಂಥ ಸುಮಂಗಲಿಯರು, ವೈಭವೋಪೇತವಾಗಿ ಮಾಡಿರುವಂತಹ ನಿಮ್ಮ ಉತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಮಂಗಲ ಆಶೀರ್ವಾದವನ್ನು ಅನುಗ್ರಹಿಸುವವರು ಆಗ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಧರ್ಮ ಇದೊಂದು ಸಂವಿಧಾನಬದ್ಧವಾದ ಧಾರ್ಮಿಕ ಪರಂಪರೆಯನ್ನು ಹೊಂದಿರುವಂಥ ಶ್ರೇಷ್ಠವಾಗಿರುವಂಥ ಧರ್ಮ. ಹೆಂಗ ಸಂವಿಧಾನದಲ್ಲಿ ಸುಪ್ರೀಮಾಗಿ ಕೇಂದ್ರ ಸರ್ಕಾರ ಇರ್ತದೆ, ಅದರ ಅಡಿಯೊಳಗೆ ವಿಭಿನ್ನ ರಾಜ್ಯ ಸರ್ಕಾರಗಳಿರ್ತಾವೆ. ಆ ರಾಜ್ಯ ಸರ್ಕಾರದ ಅಡಿಯೊಳಗೆ ಅನೇಕ ಜಿಲ್ಲೆಗಳಿರ್ತಾವೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಾರೆ, ಜಿಲ್ಲಾ ಅಧ್ಯಕ್ಷರಿರ್ತಾರೆ, ಜಿಲ್ಲಾಧಿಕಾರಿಗಳಿರ್ತಾರೆ, ಆಮೇಲೆ ತಾಲೂಕಾ ದಂಡಾಧಿಕಾರಿಗಳು, ಅದರ ಜೊತೆಗೆ ಮತ್ತು ತಹಸೀಲ್ದಾರರು, ಆಮೇಲೆ ಗ್ರಾಮಗಳಲ್ಲಿ ಪಂಚಾಯಿತಿ. ಹಿಂಗೆ ಸಾಮಾಜಿಕವಾದ ರಾಜಕೀಯ ಅಧಿಕಾರಗಳ ವಿಕೇಂದ್ರೀಕರಣ ಆಗ್ತಾ ಗ್ರಾಮ ಪಂಚಾಯತಿಯವರೆಗೆ, ವಾರ್ಡ್ವರೆಗೆ ಹೆಂಗೆ ಒಂದು ಸಂವಿಧಾನಬದ್ಧವಾಗಿರುವಂಥ ವ್ಯವಸ್ಥೆ ಅದನೋ ಹಂಗೆ ವೀರಶೈವ ಲಿಂಗಾಯತ ಧರ್ಮದಲ್ಲೂ ಕೂಡ ಧಾರ್ಮಿಕವಾದ ಸಂವಿಧಾನಬದ್ಧವಾಗಿರುವಂಥ ವ್ಯವಸ್ಥೆ ಇದೆ. ಈ ಧಾರ್ಮಿಕ ಸಂವಿಧಾನಬದ್ಧ ವ್ಯವಸ್ಥೆಗೆ ಸುಪ್ರೀಂ ಯಾರು ಅಂತ ಕೇಳಿದ್ರೆ ಪಂಚಪೀಠದ ಜಗದ್ಗುರುಗಳೇ ಇದಕ್ಕೆ ಸುಪ್ರೀಂ. ಆಮೇಲೆ ಅವರ ಕೆಳಗಡೆಗೆ ಅವರ ಅನುಪಸ್ಥಿತಿಯಲ್ಲಿ ಅವರೇ ಅಧಿಕಾರವನ್ನು ಪಡ್ಕೊಂಡು ಭಕ್ತರಿಗೆಲ್ಲ ಧಾರ್ಮಿಕ ಮಾರ್ಗದರ್ಶನ ಮಾಡುವವರು ಯಾರು ಅಂದ್ರೆ ಶಿವಾಚಾರ್ಯರು ಮಾಡ್ತಾರೆ. ಆಮೇಲೆ ಪ್ರತಿಯೊಂದು ಗ್ರಾಮಗಳಲ್ಲಿ ಹಿರೇಮಠಗಳಂತದಾವ, ಆ ಹಿರೇಮಠದ ಸ್ವಾಮಿಗಳು ಮಾಡ್ಕೊಂಡು ಬರ್ತಾರೆ. ಆಮೇಲೆ ಅದ ಊರೊಳಗೆ ಮಠಪತಿ ಅಂತಿರ್ತಾರೆ, ಗಣಾಚಾರಿ ಅಂತಿರ್ತಾರೆ. ಹಿಂಗೆ ಅತ್ಯಂತ ವ್ಯವಸ್ಥಿತವಾಗಿರುವಂತಹ ಸಂವಿಧಾನಬದ್ಧವಾದ ಧಾರ್ಮಿಕ ವಿಕೇಂದ್ರೀಕರಣದ ವ್ಯವಸ್ಥೆ ಯಾವುದಾದ್ರೂ ಧರ್ಮದಲ್ಲಿ ನೋಡ್ಲಿಕ್ಕೆ ಸಿಗ್ತದಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಭಾಗದ 7 ಊರುಗಳನ್ನು ಧಾರ್ಮಿಕವಾಗಿ ಆಳ್ತಾ ಇರುವಂಥ ಒಂದು ಮಠ ಅದು ಹಿರೇಕೊಟ್ನೆಕಲ್ಲದ ಹಿರೇಮಠ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಇವತ್ತು ಕಾರಣಾಂತರದಿಂದ ಆ ಗತವೈಭವ ಒಂದು ಕಾಲಕ್ಕೆ ನಿಂತು ಹೋಗಿರಬಹುದು, ಆದರೆ ಆ ಹಿರೇಮಠದ ಕರ್ತೃತ್ವ ಶಕ್ತಿ ಇಂದಿಗೂ ಕೂಡ ಕಾರ್ಯವನ್ನು ನಿರ್ವಹಿಸ್ತದ ಅನ್ನೋದಕ್ಕೆ ಮಠ ಬೆಳ್ಕೊಂಡು ಬಂದಿರುವಂತಹದ್ದು, ಆ ಮಠದ ಮೂಲಕ ನಡೀತಾ ಇರುವಂತಹ ಗುರುಶಾಂತ ಶಿವಾಚಾರ್ಯರ ಹೆಸರಿನ ಈ ಶಿಕ್ಷಣ ಸಂಸ್ಥೆ ಇವು ಎಲ್ಲವೂ ಕೂಡ ಇವತ್ತು ನಡೀತಾ ಇದ್ದಾವೆ ಅಂದರೆ ಆ ಮಠಗಳ ಸತ್ಪರಂಪರೆಯ ಪ್ರಭಾವ ಮತ್ತು ಪರಿಣಾಮ ಅನ್ನುವಂಥ ಮಾತನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕು.
ಪ್ರತಿಯೊಬ್ಬ ಮನುಷ್ಯನ ಬದುಕಿಗೆ ಗುರುವಿನ ಅವಶ್ಯಕತೆ ಬಹಳ ಇರ್ತದೆ. ಗುರು ಇರಲಿಲ್ಲ ಅಂದ್ರೆ ಏನೂ ಇಲ್ಲ. ಪಾರ್ವತಿ ಒಮ್ಮೆ ಪರಮಾತ್ಮನನ್ನು ಕೇಳಿದ್ಲಂತ, ಈ ಪ್ರಪಂಚದೊಳಗೆ ಎಲ್ಲಕ್ಕಿಂತಲೂ ದೊಡ್ಡವರು ಯಾರು? ಎಲ್ಲರಿಗಿಂತಲೂ ದೊಡ್ಡವರು ಯಾರು? ಆವಾಗ ಶಿವ ಬಹಳ ಸ್ಪಷ್ಟವಾಗಿ ಆಗಮಗಳಲ್ಲಿ ಹೇಳಿದ್ದಾನೆ, ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಶಿವಶಾಸನತಃ 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 ಅಂತ 3 ಸಾರಿ ಆಗಮಗಳಲ್ಲಿ ಪರಮಾತ್ಮ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ, ಇದು ಶಿವನ ಆದೇಶ ಅನ್ನುವಂಥ ಮಾತನ್ನು ಸ್ವತಃ ಶಿವನೇ ಉಪದೇಶ ಮಾಡ್ಕೊಂಡು ಬಂದವನಾಗಿದ್ದಾನೆ. ಗುರು ಯಾಕೆ ದೊಡ್ಡವನಾಗ್ತಾನ ಅಂತ ಕೇಳಿದ್ರೆ, ಭಕ್ತರಿಗೆ ಉತ್ತಮ ಸಂಸ್ಕಾರಗಳನ್ನು ಕೊಡೋದರ ಮೂಲಕ, ಭಕ್ತರ ಮನಸ್ಸನ್ನು ಧಾರ್ಮಿಕವಾಗಿ ಪರಿವರ್ತಿಸೋದರ ಮೂಲಕ ಗುರು ಶ್ರೇಷ್ಠ ಅಂತ ಕರೆಸ್ಕೊಳ್ತಾನೆ. ಶ್ರೇಷ್ಠ ಅಂತ ಕರೆಸ್ಕೊಳ್ತಾನೆ. ಪರಮಾತ್ಮನಿಗೊಂದು ಇಚ್ಛೆ ಆಯ್ತಂತ, ಪ್ರಪಂಚದಲ್ಲಿರುವಂತಹ ದುಷ್ಟರನ್ನು ನಾಶ ಮಾಡಿ ಪ್ರಪಂಚದ ತುಂಬೆಲ್ಲ ಸಜ್ಜನರೇ ಉಳಿಬೇಕು, ಒಳ್ಳೆಯವರೇ ಉಳಿಬೇಕು, ಹಂಗೆ ಮಾಡಬೇಕು ಅಂತ ಹೇಳಿ ಅವನಿಗೆ ಒಂದು ಸಂಕಲ್ಪ ಸೃಷ್ಟಿಯಾತು. ಆ ಕಾರಣಕ್ಕಾಗಿಯೇ ದೇವರು ಅನೇಕ ಅವತಾರಗಳನ್ನು ತಾಳಿದ. ಅವತಾರಗಳನ್ನು ಯಾಕೆ ತಾಳಿದ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ದುಷ್ಟರ ಸಂಹಾರಕ್ಕಾಗಿ, ಶಿಷ್ಟರ ಪರಿಪಾಲನೆ ಮಾಡುವುದಕ್ಕಾಗಿ ನಾನು ಅವತಾರವನ್ನು ತಾಳ್ತೇನೆ ಅನ್ನುವಂಥ ಮಾತನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದು ಸತ್ಯ ಅನ್ನೋದಕ್ಕಾಗೇ ಪುರಾವೆಗಳೆಂಬಂತೆ ದೇವರ ಅವತಾರ ತಾಳದಾಗೆಲ್ಲ ಮಾಡಿದ್ದೇನು ಅಂತ ಕೇಳಿದರೆ ದುಷ್ಟರ ಸಂಹಾರವನ್ನೇ ಮಾಡ್ತಾ ಬಂದಾನೆ. ಹೌದಿಲ್ಲ? ಹಿರಣ್ಯಾಕ್ಷನ ಸಂಹಾರ ಮಾಡಿದ, ವರಾಹ ಅವತಾರವನ್ನು ತಾಳಿ. ಹಿರಣ್ಯ ಕಶ್ಯಪನ ಸಂಹಾರ ಮಾಡಿದ, ನೃಸಿಂಹ ಅವತಾರವನ್ನು ತಾಳಿ. ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡಿದ, ರಾಮಾವತಾರವನ್ನು ತಾಳಿ. ಕಂಸ ಮುಂತಾದ ರಾಕ್ಷಸರನ್ನು ಸಂಹಾರ ಮಾಡಿದ, ಕೃಷ್ಣಾವತಾರವನ್ನು ತಾಳಿ. ಇಷ್ಟೆಲ್ಲ ಆದರೂ ಕೂಡ ದುಷ್ಟರು ಈ ಪ್ರಪಂಚದಿಂದ ಸಂಪೂರ್ಣವಾಗಿ ನಿವಾರಣೆ ಆದರೇನು ಅಂತ ಕೇಳಿದರೆ ಆಗಲಿಲ್ಲ. ಆವಾಗ ದೇವರು ವಿಚಾರ ಮಾಡಿದ್ನಂತ, ನಾನು ದೇವರಾಗಿ ದೇವರ ಅವತಾರವನ್ನು ತಾಳಿದ್ರೆ ಪ್ರಪಂಚದ ತುಂಬಿಕೊಂಡಿರುವಂಥ ದುಷ್ಟರನ್ನು ಸಂಪೂರ್ಣವಾಗಿ ಸಂಹಾರ ಮಾಡಲಿಕ್ಕಾಗಂಗಿಲ್ಲ. ಅದಕ್ಕಾಗಿ ನಾನು ದೇವರಾಗಿ ಅವತಾರ ತಾಳಬಾರ್ದು, ಇನ್ನು ಗುರುವಾಗಿ ಅವತಾರವನ್ನು ತಾಳಬೇಕು ಅನ್ನೋ ಭಾವನೆಯನ್ನಿಟ್ಟುಕೊಂಡು ಶಸ್ತ್ರಾಸ್ತ್ರಗಳನ್ನೆಲ್ಲ ಬದಿಗಿಟ್ಟು ಶಾಸ್ತ್ರವನ್ನು ಕೈಯೊಳಗೆ ಹಿಡ್ಕೊಂಡು ದೇವರೇ ಗುರುವಾಗಿ ಅವತಾರವನ್ನು ತಾಳಿದ ಅನ್ನುವಂಥ ಮಾತನ್ನು ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಆ ಕಾರಣಕ್ಕಾಗೇ ಸಾಕ್ಷಾತ್ ಭರ್ಗೋ ನರಾಕೃತಿ ಅನ್ನುವಂಥ ಮಾತನ್ನು ವೇದ ಕೂಡ ಹೇಳ್ಕೊಂಡು ಬಂದಿದೆ. ಗುರು ಅಂದರೆ ಪ್ರತ್ಯಕ್ಷ ಪರಮಾತ್ಮ ಅನ್ನುವಂಥ ಮಾತನ್ನು
ವೇದ ಹೇಳ್ಕೊಂಡು ಬಂದಿದೆ. ಅಂತಹ ಗುರುವಿನ ಮಹಿಮೆಯನ್ನು ಬಿತ್ತರಿಸುವಂಥ ಹಿರೇಮಠ ನಿಮ್ಮೂರೊಳಗದ. ಆ ಮಠದ ಭಕ್ತರಾಗಿ ನೀವೆಲ್ಲ ಒಳ್ಳೆಯ ಆಚಾರ ವಿಚಾರಗಳನ್ನು ರೂಢಿಸಿಕೊಂಡಿರಬೇಕು. ಕೊರಳೊಳಗ ಲಿಂಗವನ್ನು ಧರಿಸಿಕೊಂಡಿರಬೇಕು. ಪ್ರತಿನಿತ್ಯ ಆ ಲಿಂಗವನ್ನು ಪೂಜೆ ಮಾಡ್ತಾ ಇರಬೇಕು. ಎಷ್ಟು ಜನರ ಕೊಳಗ ಲಿಂಗ ಐತಿ? ಕೈ ಎತ್ತರು ನೋಡೋಣ. ಯಾರ್ಯಾರ ಕೊಳಗ ಲಿಂಗ ಅದ? ಭಾಳ ಕಡಿಮೆ, ಭಾಳ ಕಡಿಮೆ. ನಾವು ಶಾಂತಮೂರ್ತಿ ಸ್ವಾಮಿಯವರಿಗೆ ಬರುವ ದಿನಮಾನಗಳಲ್ಲಿ ಹೇಳಲಿಕ್ಕೆ ಬಯಸೋದೇನು ಅಂದ್ರೆ, ಜಗದ್ಗುರುಗಳು ಉತ್ಸವ ಮಾಡಿರಿ, ಜಗದ್ಗುರುಗಳು ನಿಮ್ಮ ಊರಿಗೆ ಬಂದಾರ, ನಿಮ್ಮ ಮಠಕ್ಕೆ ಬಂದು ಆಶೀರ್ವಾದ ಮಾಡ್ಯಾರ, ಪಂಡಿತಾರಾಧ್ಯರ ಲಿಂಗೋದ್ಭವ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಇದೆಲ್ಲ ಬಹಳ ಒಳ್ಳೆಯದು. ಆದರೆ ಇದೆಲ್ಲದರ ಜೊತೆಗೆ ನಿಮ್ಮ ಮಠದೊಳಗೆ ಪಂಡಿತಾರಾಧ್ಯರ ಸ್ಥಾಪನಾ ಆಗೋದು ಎಷ್ಟು ಮುಖ್ಯನೋ, ನಿಮ್ಮ ಎಲ್ಲ ಭಕ್ತರ ಎದೆ ಮೇಲೆ ಲಿಂಗದ ಪ್ರತಿಷ್ಠಾಪನೆ ಆಗೋದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು. ಅದಕ್ಕೆ ಮುಂಬರುವ ದಿನಮಾನಗಳಲ್ಲಿ ನಮ್ಮ ಮಾನವಿ ಕಲ್ಮಠದ ಶ್ರೀಗಳವರ ಮತ್ತು ಈ ಭಾಗದ ಎಲ್ಲ ಮಠಾಧೀಶರ ಮಾರ್ಗದರ್ಶನದಲ್ಲಿ ಎಲ್ಲ ಭಕ್ತರನ್ನು ಕರೆಸಿ ಎಲ್ಲರ ಕೊರಳಿಗೆ ಲಿಂಗ ಕಟ್ಟುವಂಥ ಒಂದು ಕಾರ್ಯಕ್ರಮವನ್ನು ನೀವು ಹಿರೇಮಠದೊಳಗೆ ಆಯೋಜನೆ ಮಾಡಿದ್ರಿ ಅಂದ್ರೆ ಈ ಊರೊಳಗೆ ಹಿರೇಮಠ ಇದ್ದದ್ದು ಪರಿಪೂರ್ಣವಾಗಿ ಸಾರ್ಥಕ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಯಾಕೆ ಅಂದ್ರೆ ಇತ್ತೀಚೆಗೆ ಲಿಂಗ ಇಲ್ಲದೇ ಇರೋ ಲಿಂಗಾಯತರ ಬಹಳ ಮಂದಿ ಆಗಾಕತ್ಯಾರ. ವೀರಶೈವರು ಲಿಂಗಾಯತರು ಯಾರು ಅಂದ್ರೆ ಎದೆ ಮೇಲೆ ಯಾರು ಲಿಂಗ ಕಟ್ಕೋತಾರೋ, ಯಾರು ಆ ಲಿಂಗವನ್ನು ದಿವಸ ತಪ್ಪದ ಪೂಜೆ ಮಾಡ್ಕೋತಾರೋ ಅವರು ವೀರಶೈವರು, ಅವರು ಲಿಂಗಾಯತರು ಅನ್ನುವಂಥ ಮಾತನ್ನು ಬರ್ಕೊಂಡು ಬಂದಾರ. ಮತ್ತು ಲಿಂಗ ಇರಲಿಲ್ಲ ಅಂದ್ರೆ ನೀವು ಹೆಸರಿಗೆ ಮಾತ್ರ ಲಿಂಗಾಯತರು, ಖರೇನ ಲಿಂಗ ಇಲ್ಲ ಅಂದ್ರೆ ನಿಜವಾಗಲೂ ವೀರಶೈವರಾಗಲಿಕ್ಕೆ ಬರೋದಿಲ್ಲ. ಆ ಕಾರಣಕ್ಕೆ ಯಾವಾಗ ಅವ್ರ ಕಾರ್ಯಕ್ರಮವನ್ನು ಇಟ್ಕೊಳ್ತಾರಲ್ಲ ಆವಾಗೇನು ಉತ್ಸವ ಮಾಡೋದು ಬೇಕಾಗಿಲ್ಲ. ಸರಳವಾಗಿ ಜಗದ್ಗುರುಗಳು ಬಂದು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ. ಅದರ ಕಂಡೀಷನ್ ಏನಂದ್ರೆ ಊರಾಗಿರೋ ವೀರಶೈವ ಲಿಂಗಾಯತರು ಎಲ್ಲರೂ ಕೂಡ ಲಿಂಗ ಕಟ್ಕೊಳ್ಳೋದಕ್ಕೆ ತಯಾರಾಗಬೇಕು, ಲಿಂಗ ಧಾರಣೆ ಮಾಡ್ಕೊಳ್ಳೋದಕ್ಕೆ ನೀವು ಮುಂದೆ ಬರಬೇಕು ಅನ್ನುವಂಥದ್ದನ್ನು ನಿಮ್ಮೆಲ್ಲರಿಗೂ ಕೂಡ ನಾವು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಈಗ ಉಡಿ ತುಂಬಾಕತ್ತೀರಿ ಹೆಣ್ಮಕ್ಳಿಗೆಲ್ರಿಗೂ ಕೂಡ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ನೀವು ಏರ್ಪಡಿಸಿದ್ದೀರಿ. ತಾಯಂದಿರಿಗೆಲ್ಲ ಉಡಿ ತುಂಬುವುದು ಎಷ್ಟು ಮುಖ್ಯದನೋ ಅವರ ತಲೆಯಲ್ಲಿ ಧರ್ಮದ ವಿಚಾರಗಳ ನುಡಿಯನ್ನು ತುಂಬೋದು ಕೂಡ ಅಷ್ಟೇ ಮುಖ್ಯವಾದದ್ದು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ನಿಮ್ಮನ್ನು ಮಠಕ್ಕೆ ಕರೆದು ಅಲ್ಲೇ ಉಡಿ ತುಂಬಿ ಕಳಿಸೋ ಕಾರ್ಯಕ್ರಮ ಇಟ್ಕೊಂಡಿಲ್ಲ. ಬದಲಾಗಿ ಆ ಉಡಿ ತುಂಬಿಕೊಳ್ಳೋದಕ್ಕಿಂತಲೂ ಮೊದಲ ಜಗದ್ಗುರುಗಳ ಆಶೀರ್ವಚದ ನುಡಿಗಳನ್ನು ನಿಮ್ಮ ತಲೆಯಲ್ಲಿ ತುಂಬಿಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇಂಥ ಒಂದು ಭವ್ಯ ದಿವ್ಯವಾಗಿರುವಂಥ ಕಾರ್ಯಕ್ರಮವನ್ನು ಊರೊಳಗೆ ಆಯೋಜನೆ ಮಾಡಿ ಈ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ನೀವೆಲ್ಲ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಬಹುತೇಕ ಈ ಕಾರ್ಯಕ್ರಮವನ್ನು ನೋಡಿದ್ರೆ ಹಿರೇಕೋಟ್ನಕಲ್ ಮತ್ತು ಭೋಗಾವತಿ ಗ್ರಾಮದ ಧಾರ್ಮಿಕ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಒಂದು ಕಾರ್ಯಕ್ರಮ ಅದು ಇವತ್ತು ನಡೆದಿದೆ ಅನ್ನುವಂಥದ್ದನ್ನು ಭಾಳಷ್ಟು ಅಭಿಮಾನದಿಂದ ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಎಲ್ಲ ಭಕ್ತರಿಗೆ ಸನ್ಮಂಗಲವನ್ನು ಹಾರೈಸಿ ಇವತ್ತು ಶ್ರೀಮಠ ಕೇವಲ ಧಾರ್ಮಿಕವಾಗಿ ಕಾರ್ಯವನ್ನು ಮಾತ್ರ ಮಾಡದೆ ಕಳೆದ ಅನೇಕ ದಶಕಗಳಿಂದ ಶೈಕ್ಷಣಿಕವಾಗಿಯೂ ಕೂಡ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಈ ಭಾಗದ ನಿಮ್ಮೆಲ್ಲ ಮಕ್ಕಳಿಗೆ ಜ್ಞಾನವನ್ನು ನೀಡುವಂತಹ ಒಳ್ಳೆಯ ಕಾರ್ಯವನ್ನು ಶ್ರೀಮಠ ಮಾಡ್ತಾ ಇರೋದು
ಜಗದ್ಗುರುಗಳವರಿಗೆ ಭಾಳಷ್ಟು ಸಂತೋಷವನ್ನು ಉಂಟು ಮಾಡಿದೆ. ಈ ವಿದ್ಯೆಯನ್ನು ನೀಡೋದರ ಜೊತೆಗೆ ಸಂಸ್ಕಾರವನ್ನು ನೀಡೋದು ಕೂಡ ಮಠದ ಪರಮ ಜವಾಬ್ದಾರಿಯಾಗಿರೋಣದರಿಂದ ಲಿಂಗ ದೀಕ್ಷಾ ಸಂಸ್ಕಾರವನ್ನು ಕೊಡುವಂಥ ಕಾರ್ಯವನ್ನು ಬರುವ ದಿನಮಾನಗಳಲ್ಲಿ ಶ್ರೀಮಠ ವ್ಯಾಪಕವಾಗಿ ಪ್ರಚಾರ ಮಾಡಿ ಎಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೊಟ್ಟು ಎಲ್ಲರನ್ನು ಸಂಘಟನೆ ಮಾಡಿ ಆ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂತಹ ಕರೆಯನ್ನು ಸೂಚನೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಕೇವಲ ವೀರಶೈವರು ಕೇವಲ ಲಿಂಗಾಯತರು ಮಾತ್ರ ಪಾಲ್ಗೊಂಡಿಲ್ಲ, ಇನ್ನುಳಿದ ಎಲ್ಲ ಧರ್ಮದ ಭಕ್ತರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲ, ಅನೇಕ ಇಸ್ಲಾಂ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಇದೊಂದು ಭಾವೈಕ್ಯ ಸಮಾರಂಭ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವವನ್ನು ಮಾಡಲಾರ್ದನ ದೇಶಭಕ್ತಿಯನ್ನು ಇಟ್ಕೊಂಡು ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಕೂಡ ಶ್ರಮಿಸಬೇಕು ಅನ್ನುವಂಥ ಕರೆಯನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕೊಡಮಾಡ್ತಾ, ಧರ್ಮಗಳ ತಿಕ್ಕಾಟವನ್ನು ಕೈಬಿಟ್ಟು ದೇಶದ ಉಳಿವಿಗಾಗಿ ದೇಶದ ಬೆಳವಣಿಗೆಗಾಗಿ ಪ್ರತಿಯೊಬ್ಬ ಧರ್ಮೀಯರು ಕೂಡ ಪ್ರಾಮಾಣಿಕವಾಗಿ ಪ್ರಾಂಜಲ ಮನಸ್ಸಿನಿಂದ ಶ್ರಮಿಸಬೇಕು. ಯಾಕೆ ಅಂದ್ರೆ ದೇಶ ಉಳಿದ್ರೆ ಧರ್ಮಗಳು ಉಳಿತಾವೆ, ದೇಶನ ಅಳಿದು ಹೋಯ್ತು ಅಂದ್ರೆ ಅದರ ಜೊತೆಗೆ ಧರ್ಮಗಳು ಕೂಡ ಅಳಿದು ಹೋಗ್ತವೆ. ಅದಕ್ಕಾಗಿ ಎಲ್ಲ ಧರ್ಮೀಯರು ಸೇರಿಕೊಂಡು ಮೊದಲು ದೇಶವನ್ನು ಉಳಿಸೋ ಪ್ರಯತ್ನವನ್ನು ಮಾಡಬೇಕು. ಪರಸ್ಪರ ಕಚ್ಚಾಟವನ್ನು ಮಾಡಲಾರ್ದನ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡು ನಮ್ಮ ಧರ್ಮವನ್ನು ನಾವು ನಿಷ್ಠೆಯಿಂದ ಪರಿಪಾಲನೆ ಮಾಡ್ತಾ ಇನ್ನೊಂದು ಧರ್ಮದವರಿಗೂ ಕೂಡ ಅವರ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡ್ತಾ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಬದುಕಬೇಕು ಅನ್ನುವಂಥ ಕರೆಯನ್ನು ಈ ವೇದಿಕೆಯ ಮೂಲಕ ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ನಮ್ಮ ಕಲ್ಮಠದ ಶ್ರೀಗಳವರು ಬಹಳ ದಿವಸದ ಮೊದಲ ಈ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ಕೊಟ್ಟು ವಸ್ತುತಃ ಜನವರಿ ಒಳಗನ ಡೇಟ್ ಕೇಳಿದರು. ಆದರೆ ನಾವು ಯಡೂರೊಳಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರಯುಕ್ತ ಆವಾಗ ಡೇಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಏಪ್ರಿಲ್ 4 ಡೇಟನ್ನು ನಿಗದಿ ಮಾಡಿ ಇವತ್ತು ಬಹಳಷ್ಟು ಒತ್ತಡ. ನಾವು ನಿನ್ನೆ ಇಷ್ಟೊತ್ತಿಗೆ ಬಿಜಾಪುರ ಸಮೀಪ ಇದ್ವಿ, ಹೊನಗನಹಳ್ಳಿ ಮತ್ತು ಸವನಹಳ್ಳಿ ಅಂತ ದೊಡ್ಡ ಕಾರ್ಯಕ್ರಮ. ಅಲ್ಲಿ ಸುಮಾರು ಒಂದು 20,000 ಜನ ಸೇರಿದ್ರು. ಅಲ್ಲಿ 20,000 ಜನ ಸೇರಿದ್ರು. ಅನೇಕ ರಾಜಕೀಯ ಮುಖಂಡರು ಸಚಿವರೆಲ್ಲ ಬಂದಿದ್ದರು. ಅಲ್ಲಿ ಉತ್ಸವ ಮುಗಿಸಿ ಅಲ್ಲಿಂದ ಬಿಡಬೇಕಾದ್ರೆ ರಾತ್ರಿ 12 ಆಯ್ತು ನಮಗೆ. ಅಲ್ಲಿಂದ ಮರುದಿವಸ ಇವತ್ತು ಬೆಳಿಗ್ಗೆ ಬೀಳಿಗೆ ಹತ್ರ ಹಂಚನಾಳದೊಳಗೆ ಒಂದು ಮಲ್ಲಯ್ಯನ ಗುಡಿಯನ್ನು ಕಟ್ಟಿಸಿ ಆ ಊರಿನ ಒಬ್ಬ ಆಗರ್ಭ ಶ್ರೀಮಂತರು ನಿರಾಣಿ ಅಂತ ಹೇಳಿ ಸಚಿವರಾಗಿದ್ದರು, ಮುರುಗೇಶ್ ನಿರಾಣಿ ಅವ್ರ ಹೆಸರು ಕೇಳಿರ್ಬೇಕು ನೀವು. ಅವ್ರ ಪರಿವಾರದ ಹಿರಿಯ ಜೀವ ರುದ್ರಪ್ಪನವರು ಅಂತ ಹೇಳಿ ಆ ಮಲ್ಲಯ್ಯನ ಗುಡಿಗೆ ಬಂಗಾರದ ಕಳಸ ಮಾಡಿ ಅರ್ಪಣೆ ಮಾಡಿದರು. ಇವತ್ತು ಆ ಬಂಗಾರದ ಕಳಸಾರೋಹಣ ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿಗೆ ಬರಬೇಕಾದ್ರೆ 6:30 ಆಯ್ತು ನಮಗೆ. ಬಹಳ ದೂರದಿಂದ ಪ್ರಯಾಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದೇವೆ. ದೂರದ ಪ್ರಯಾಣದ ಆಯಾಸ ಆಗಿದ್ದರೂ ಕೂಡ ನಿಮ್ಮೆಲ್ಲರ ಭಕ್ತಿಯನ್ನು ನೋಡಿ, ಮುಖದೊಳಗಿರುವಂಥ ಉತ್ಸಾಹವನ್ನು ನೋಡಿ ನಾವು ನಮ್ಮ ಎಲ್ಲ ಆಯಾಸವನ್ನು ಮರೆತು ಆನಂದದಿಂದ ಈ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳವರು ಪಾಲ್ಗೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರು ಪಂಚಾಚಾರ್ಯರು, ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು, ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯರು ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು, ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಳನ್ನು ಕರುಣಿಸಿ ಕಾಪಾಡಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ ಶ್ರೀಮಠ ಉತ್ತರೋತ್ತರವಾಗಿ ಉನ್ನತಿಯನ್ನು ಹೊಂದಲಿ. ಮಠದ ವಿದ್ಯಾಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳೆದು ಈ ಭಾಗದ ಎಲ್ಲ ಮಕ್ಕಳಿಗೆ ವಿದ್ಯೆ ಸಂಸ್ಕಾರವನ್ನು ನೀಡುವಂತಹ ಕಾರ್ಯವನ್ನು ಚೆನ್ನಾಗಿ ಮಾಡ್ಕೊಂಡು ಬರಲಿ ಅಂತ ತಿಳ್ಕೊಂಡು ಆ ಶಕ್ತಿಯನ್ನು
ಅವರಿಗೂ ಕೂಡ ಭಗವಂತ ದಯಪಾಲಿಸಲಿ ಹಾಗೆ ಅಂತ ಹಾರೈಸಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಬಯಸಿ ನಮ್ಮ ಶಾಂತಮೂರ್ತಿಯವರು ಅವರೆಲ್ಲ ಸಹೋದರರು ಕಲ್ಮಠದ ಶ್ರೀಗಳವರ ಮಾರ್ಗದರ್ಶನವನ್ನು ಪಡ್ಕೊಂಡು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಅವ್ರಿಗೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಹಿರೇಮಠದ ಎಲ್ಲ ಕುಟುಂಬದವರಿಗೆ, ಕಲ್ಮಠದ ಶ್ರೀಗಳವರಿಗೆ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಶ್ರೀಗಳವರಿಗೆ, ಸಂಗೀತ ಕಲಾ ಬಳಗದವರಿಗೆ ಕೂಡ ಮತ್ತೊಮ್ಮೆ ಸನ್ಮಂಗಲವನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.